ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹುಡುಗಿ ನನಗೋಸ್ಕರ ಕಾಯ್ತಿರೋ ಹಾಗಿದೆ. ಈ ಭಾವನೆ ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಜಸ್ಟ್ ಅವಳ ಜೊತೆ ಟ್ರಾವೆಲ್ ಮಾಡಿದ್ರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಈಗ ಇಬ್ರು ಒಂದೇ ಮನೆಯಲ್ಲಿ ಸಮಯ ಕಳೆಯೋ ಹಾಗಾಯ್ತು. ಇಲ್ಲಿ ತನಕ ಇಬ್ರು ಜೊತೆಲೇ ಇದ್ವಿ, ಈಗ ಜೊತೆಗೆ ಸ್ಟೇ ಮಾಡ್ತಾ ಇದೀವಿ. ಇವತ್ತು ಇಲ್ಲೇ ಉಳಿಯೋ ಹಾಗಾಯ್ತು. ಆ ದೇವ್ರೆ ನನಗೆ ಸಹಾಯ ಮಾಡ್ತಿದ್ದಾನೆ ಅನ್ಸುತ್ತೆ. ಅಯ್ಯೋ, ಅದ್ಯಾಕ್ ನೀವಿಬ್ರು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ನಿಂತಿದ್ದೀರಾ? ಓ, ನಾವು ನಿಮ್ಮನ್ನ ಬಲವಂತವಾಗಿ ಇವತ್ತು ಉಳಿಯೋ ತರ ಮಾಡಿದ್ವಿ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ಛೆ, ಹಾಗಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ. ಇಂಥ ವಾತಾವರಣದಲ್ಲಿ ನಿಮ್ಮಂತ ಪ್ರೀತಿ ತೋರಿಸೋ ಜನಗಳ ಜೊತೆ ನಾವು ಬೆರಿಬೇಕು. ನಿಜವಾದ ಜೀವನದ ರುಚಿನ ಟೇಸ್ಟ್ ಮಾಡ್ಬೇಕು ಅಂತಾನೆ ಆ ದೇವ್ರೆ ನನ್ಗಿಲ್ಲಿ ಸ್ಟೇ ಮಾಡೋ ಹಾಗೆ ಮಾಡ್ದ ಅನ್ಸುತ್ತೆ. ಬಾವಾ, ನನ್ನ ಅಲ್ಲ, ನಮುನ ಅಂತ ಹೇಳಿ. ಅಯ್ಯೋ, ಅಷ್ಟು ಗೊತ್ತಾಗಲ್ವಾ? ದಡ್ಡ ದಡ್ಡ ಭಾವ. ಹೌದು ಪುಟಿ, ಈ ಭಾವ ದಡ್ಡನೆ. ನನಗೆ ಈ ಪ್ರಪಂಚನೇ ಗೆಲ್ಲೋ ಕಾನ್ಫಿಡೆನ್ಸ್ ಇದೆ. ಆದ್ರೆ ನನ್ನ ಪ್ರಪಂಚ ನನ್ನಿಂದ ದೂರ ನಿಂತಿದೆ. ಹತ್ರ ಆಗೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅದು ಹೆಂಗೆ ಪ್ರಪಂಚ ಗೆಲ್ಲುತ್ತೆ ಅಂತೀರಾ? ಆದ್ರೂ ನನ್ನ ಪ್ರಪಂಚ ದೂರ ನಿಂತಿದೆ ಅಂತೀರಾ? ಹಾಗಾದ್ರೆ ಆ ಪ್ರಪಂಚ ಯಾವುದು? ಈ ಪ್ರಪಂಚ ಯಾವುದು? ಆ ಪ್ರಪಂಚನ ನಾನ್ ಕಂಟ್ರೋಲ್ ಮಾಡ್ಬೋದು, ಆದ್ರೆ ಈ ಪ್ರಪಂಚ ನನ್ನ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತ ಎರಡು ಪ್ರಪಂಚ ನಂಗೊಂದು ಗೊತ್ತಾಗ್ತಾ ಇಲ್ಲ. ಏ ಚಿನ್ಕುರ್ಳಿ, ಅದೆಲ್ಲ ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದ್ 20 ವರ್ಷ ನೀನ್ ವೇಟ್ ಮಾಡ್ಬೇಕಷ್ಟೇ. ಏನೋ ನಿಮ್ಮ ನೋಡಿ ಹಾಡ್ ಬರ್ತಿದೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ನೀವಿಬ್ರು ನಾಳೆ ಫ್ರೀ ಮಾಡ್ಕೋತೀರಾ? ಅಯ್ಯೋ ಇಲ್ಲ ಸರ್, ನಾವ್ ಹೋಗ್ಲೇಬೇಕು. ಏನಿಲ್ಲ, ನಮ್ಮೂರಲ್ಲೇ ಮಾದಪ್ಪನ ದೇವಸ್ಥಾನ ಇದೆ. ಬೇಡಿದ್ದನ್ನೆಲ್ಲ ಕೊಡೋ ಅಂತ ಕಲಿಯುಗದ ದೈವ ನಮ್ಮ ಮಾದಪ್ಪ. ಒಂದ್ಸಲ ಅಲ್ಲಿ ಭೇಟಿ ಕೊಟ್ಟೋಗಿ, ನಿಮ್ ಮನ್ಸಲ್ಲಿ ಏನ್ ಅನ್ಕೋತೀರಾ ಅದು ಈಡೇರುತ್ತೆ. ಹೌದಾ? ಹೌದು ಸರ್. ನಮ್ಮ ಮಗಳು ಕಾಣೆ ಆದಾಗ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಗೊತ್ತಾ? ನಾವು ಮಾದಪ್ಪನ್ಗೆ ಅರಕೆ ಮಾಡ್ಕೊಂಡ್ವಿ. ನೋಡಿದ್ರೆ ನಿಮ್ ರೂಪದಲ್ಲಿ ನಮ್ ಮಗಳನ್ನ ನಮ್ಮ ಹತ್ರ ಸೇರಿಸ್ತಾ. ನಾಳೆ ನಮ್ಗಲ್ಲಿ ಹೋಗೋಷ್ಟು ಸಮಯ ಇರಲ್ಲ ಅನ್ಸುತ್ತೆ. ನಾನಾ ಮಾದಪ್ಪನ ಇಲ್ಲಿಂದನೇ ಕೇಳ್ಕೊತೀನಿ. ನಾನ್ ಪ್ರೀತಿಸೋರು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಅವ್ರ ಆಸೆಗಳೆಲ್ಲ ಈಡೇರ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ನಿಮ್ಮನ್ನ ಬಂದಾಗಿಂದ ನೋಡ್ತಿದ್ದೀನಿ, ನೀವು ತುಂಬಾ ಡಲ್ ಆಗಿದ್ದೀರಾ. ಗಂಡ ಹೆಂಡತಿ ನಡುವೆ ಏನಾದ್ರೂ ಮನಸ್ತಾಪ ಇದೆಯೋ ಏನೋ ನಮಗ್ ಗೊತ್ತಿಲ್ಲ. ಅಯ್ಯೋ, ಅವ್ರ ನನ್ ಗಂಡ. ನಿಮ್ ಗಂಡನ ಬಗ್ಗೆನೇ ಹೇಳ್ತಿರೋದು. ನಿಮ್ಗಳ ಮಧ್ಯೆ ಮನಸ್ತಾಪ ಇದ್ರು ಅವರು ನಾವು ಪ್ರೀತಿಸೋರು ಚೆನ್ನಾಗಿರ್ಬೇಕೇ ಹೊರತು ನಾನ್ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡ್ಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಅಂತ ಗಂಡನ್ ಪಡೆಯೋಕೆ ನೀವು ಪುಣ್ಯ ಮಾಡಿರ್ಬೇಕು. ನೀವು ಬಂದಾಗ್ಲೇ ನೋಡಿದ್ರಾ? ನೀವು ಹೋಗ್ಬೇಕು ಅಂದಾಗ ಅವರು ಹೋಗೋಣ ಅಂದ್ರು, ನೀವು ಇರೋಣ ಅಂದಾಗ ಅವರು ಇರೋಣ ಅಂತಂದ್ರು. ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ? ಸರಿ ಸರಿ, ಹೊತ್ತಾಗ್ತಿದೆ, ಬನ್ನಿ ಊಟ ಮಾಡೋಣ.
ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ. ಬಿಟ್ಬಿಟ್ಟಿದ್ರೆ ನೀವಿದೀತೀರಾ ಅಂತ ನಂಬಿಕೆ ಇದೆ ನಂಗೆ. ಓ, ನಾವು ಮೀಟ್ ಆಗಿ 1 ಅವರ್ ಆಗಿಲ್ಲ, ಆಗ್ಲೇ ನನ್ ಮೇಲೆ ಅಷ್ಟೊಂದು ನಂಬಿಕೆನಾ? ಕೆಲವ್ರ ಜೊತೆ ಅಷ್ಟು ದಿನ ಪರಿಚಯ ಇದ್ರೂನು ನನ್ ಜೊತೆ ಕಾರಲ್ಲಿ ಕೂತ್ಕೊಳ್ಳಕ್ಕೆ ಯೋಚನೆ ಮಾಡ್ತಾರೆ. ಈ ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ 1000 ಹೋಗುತ್ತೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದು. ಮೇಡಮ್ ಪ್ಲೀಸ್ ಪದೇ ಪದೇ ಗಂಡ ಹೆಂಡತಿ ಅಂತ ಹೇಳ್ಬಿಡಿ. ಆಕ್ಚುಲಿ ಬಾಬಾ ಇಳ್ಸಿ ಇಳ್ಸಿ ಇಳ್ಸಿ. ಇದೆಷ್ಟು? 1 ಇದು 2 ಇದು 3. 1 2 3. ಇದು ಗಂಡ ಇದು ಹೆಂಡತಿ. ಇನ್ನೊಂದು ವರ್ಷಕ್ಕೆ ನಂತರನೇ ಪುಟ್ಟ ಪಾಪು ಬರುತ್ತೆ. ನೀವೇನಾದ್ರೂ ಬಾಬುಂಗ್ ಬೈದ್ರೆ ಹೊಸ ಅಕ್ಕನ್ ತರ್ತೀನಿ. ಧಾರಾಳವಾಗಿ ತಂದು ಮದ್ವೆ ಮಾಡು. ನನ್ನಷ್ಟು ಖುಷಿ ಪಡೋರು ಬೇರೆ ಯಾರು ಇರಲ್ಲ. ಪುಟಿ, ಏನ್ ಮಾತಾಡ್ತಾ ಇದೀಯಾ? ಈಸ್ಟ್ ಆರ್ ವೆಸ್ಟ್, ಭೈರವಿ ಇಸ್ ದ ಬೆಸ್ಟ್. ಈ ಜನ್ಮಕ್ಕೆ ಇನ್ಯಾವ ಹುಡುಗಿನೂ ನನ್ ಕಣ್ಣೆತ್ತೆ ನೋಡಲ್ಲ. ನನ್ನನ್ನು ನೋಡಲ್ವಾ? ನಿನ್ನನ್ನ ನೋಡ್ತಾನೆ ಇದೀನಲ್ವಾ? ನೀವ್ ನೋಡಲ್ಲ ಅಂದ್ರಿ. ನಿನ್ನನ್ನ ನಾನು ಕಣ್ಣೆತ್ತಿ ನೋಡಲ್ಲ, ತಲೆ ತಗ್ಸಿ ನೋಡ್ತೀನಿ. ಸರಿ ಸರಿ, ಎಲ್ರೂ ಊಟಕ್ಕೆ ಬನ್ನಿ. ಅಡ್ಗೆ ಮಾಡ್ಬೇಕಾದ್ರೆ ನನ್ನೂ ಕರಿಬೋದಿತ್ತಲ್ವಾ, ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಅಯ್ಯೋ ಅಷ್ಟೇ. ಆಮೇಲೆ ನನ್ ಗಂಡ ಮನೆಗ್ ಬಂದಿರೋ ಗೆಸ್ಟ್ಗಳ ಹತ್ರ ಅಡ್ಗೆ ಮಾಡ್ಸಿದ್ಯಾ ಅಂತ ಬೈತಾರಾ? ಈ ಮುಖನ ನನ್ನನ್ ಬೈಯೋದಾ? ಒಂದಿನ ಮಾತ್ ಬಿಡ್ತಾರಷ್ಟೇ. ಪ್ರಿಯಾ ಸಾರಿ ಕಣೆ ಅಂತ ಬಂದೇ ಬರ್ತಾರೆ. ಅಪ್ಪ ನೀವು ಸಾರಿ ಕೇಳ್ತೀರಾ? ಸರಿ ಬನ್ನಿ ಬನ್ನಿ ಊಟ ಮಾಡೋಣ. ನೀವು ನಮ್ ಜೊತೆ ಊಟ ಮಾಡಿ. ಇಲ್ಲ ಇಲ್ಲ ಇಲ್ಲ, ಮೊದಲು ಅತಿಥಿಗಳು, ಆಮೇಲೆ ನಾವು. ಇದೆಲ್ಲ ಫಾರ್ಮಾಲಿಟೀಸ್ ಇಟ್ಕೊಂಡ್ರೆ ನಾನು ಈಗ್ಲೇ ಹೊಟ್ಟು ಹೋಗ್ತೀನಿ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ಅಷ್ಟೇ. ಬಾಬಾ ಆಚೆ ಊಟ ಮಾಡೋಣ. ಸರಿ, ಓಕೆ, ಡನ್. ತಗೋ ಪುಟ್ಟ ತಿನ್ನು. ನನಗ್ ಬೇಡ, ನಾನು ಅಕ್ಕನ್ ಬಾಬುನ್ ಕೈಯಲ್ಲೇ ಊಟ ತಿನ್ನಿಸ್ಕೊಂತೀನಿ. ಬಾ ಪುಟ. ಆನು ನನ್ ಮಗಳು ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿನಗಳಾಗಿತ್ತೋ. ಅದೇನೋ ಗೊತ್ತಿಲ್ಲ, ಅವಳು ಯಾರನ್ನೂ ಇಷ್ಟೊಂದು ಹಚ್ಕೊಂಡಿರ್ಲಿಲ್ಲ. ನನ್ನ ಮಗಳು ಮನಸ್ಪೂರ್ವಕವಾಗಿ ಇಷ್ಟೊಂದು ನಗ್ತಾ ಇರೋದನ್ನ ನೋಡಿದ್ರೆ ಸ್ವರ್ಗನೇ ನಮ್ಮ ಮನೆ ಬಾಗ್ಲಿಗೆ ಬಂದಿದೆಯೇನೋ ಅನ್ನಿಸ್ತಾ ಇದೆ. ಪುಟ ತಿನ್ನು.